ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕೋಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಿವತ್ತೊಂದು ಸಿಂಪಲ್ ಡಿಸೈನ್ ಆದರೆ ಗ್ರ್ಯಾಂಡ್ ಲುಕ್ ಕೊಡುವಂಥ ಡಿಸೈನ್ ತೋರಿಸ್ತಿದ್ದೀನಿ. ಹಾಗೇನೇ ನಾನು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು. ಮತ್ತು 7 ಎಳೆ 7 ಸ್ಟ್ಯಾಂಡ್ಸ್ ಥ್ರೆಡ್ ತೊಗೊಂಡಿದ್ದೀನಿ. ಮತ್ತು ಲೆಫ್ಟ್ ಸೈಡು ಬೆರಳಿಗೆ ಈ ರೀತಿ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀಡಲ್ ನಂಬರು 9 ತೊಗೊಂಡಿದ್ದೀನಿ. 9 ಅಥವಾ 10 ಅಥವಾ 11 ಯಾವ ನಂಬರ್ ಆದರೂ ತೊಗೋಬೋದು. ಈಗ ಒಂದು ನಾಟ್ ಆಗಿದೆ. ಈಗ ಒಂದು ನಾಟ್ ಆದಮೇಲೆ ಮತ್ತು ಪಕ್ಕದಲ್ಲಿ ಇನ್ನೊಂದು ನಾಟ್ ಆದಮೇಲೆ ಎರಡು ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಪಕ್ಕದಲ್ಲೇ ಒಂದು ಚುಚ್ಚಿ ಆವಾಗ ಥ್ರೆಡ್ ತಂದಮೇಲೆ 3 ಆಗುತ್ತೆ. 3ರಲ್ಲಿ ಎರಡರಲ್ಲಿ ಒಂದು ಇದು ಬಂದು ಡಬಲ್ ಕ್ರೋಶ್ ಹಾಕ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟು 3 mm ಒಂದು ರೌಂಡ್ ಬೀಡು. ನಾನು ಇದರಲ್ಲಿ ಪ್ಲೇನ್ ರೌಂಡ್ ಬೀಡ್ ಯೂಸ್ ಮಾಡ್ತಿದ್ದೀನಿ, ಗೋಲ್ಡ್ ಕಲರು. ಸೂಜಿಗೆ ಬೀಡ್ಸ್ ತೂರಿಸ್ಕೊಂಡು ಅದನ್ನು ಥ್ರೆಡ್ಗೆ ತೂರಿಸ್ಬೇಕು. ಥ್ರೆಡ್ಗೆ ತೂರಿಸಾದ್ಮೇಲೆ ಮತ್ತು ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಅದಕ್ಕೆ ಎಷ್ಟು ಗ್ಯಾಪ್ ಬೇಕು ಅಷ್ಟು ಗ್ಯಾಪ್ ಬಿಟ್ಟು ಮತ್ತು ಬಟ್ಟೆಗೆ ಚುಚ್ಚಬೇಕು. ಬಟ್ಟೆಗೆ ಚುಚ್ಚಾದಮೇಲೆ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ ಎರಡರಲ್ಲಿ ಒಂದು ಇದರಲ್ಲಿ ಬಂದು ನೀವು ಮತ್ತು ಕಂಬ ಅಂದರೆ ಡಬಲ್ ಕ್ರೋಶ, 2 ಡಬಲ್ ಕ್ರೋಶ ಮತ್ತು ಒಂದು ಬೀಡನ್ನ ಥ್ರೆಡ್ಗೆ ತೂರಿಸಿ ಬೀಡ್ ಲಾಕ್ ಮಾಡಿ ಆಮೇಲೆ ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಅದಕ್ಕೆ ಎಷ್ಟು ಗ್ಯಾಪ್ ಬೇಕು ಅಷ್ಟು ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿದ ಮೇಲೆ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ ಎರಡರಲ್ಲಿ ಒಂದು ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ ಎರಡರಲ್ಲಿ ಒಂದು ಮತ್ತು ಒಂದು ಬೀಡು. ಅಲ್ಲಿಗೆ ಒಂದು ಬೀಡ್ 2 ಕಂಬ, ಒಂದು ಬೀಡ್ 2 ಕಂಬ. ಅದೇ ರೀತಿ ಕಂಟಿನ್ಯೂ ಮಾಡಬೇಕು. ನೋಡಿ, ಇಲ್ಲಿ ಬಂದು ಒಂದು ಡಬಲ್ ಕ್ರೋಶ ಕಂಬ 2 ಒಂದೇ. ನೋಡಿ, ಒಂದು ಬೀಡನ್ನ ತೋರಿಸಿ ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ಅದಕ್ಕೆ ಎಷ್ಟು ಬೇಕು ಗ್ಯಾಪ್ ಅಷ್ಟು ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ ಎರಡರಲ್ಲಿ ಒಂದು ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ ಎರಡರಲ್ಲಿ ಒಂದು. ಫ್ರೆಂಡ್ಸ್, ಇದೇ ರೀತಿ ಒಂದಷ್ಟು ದೂರ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನಾನೊಂದು ಇಷ್ಟು ದೂರ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ನಾವು ಚೈನ್ ಹಾಕೊಂಡು ಹೋಗಬೇಕು ಇದ್ರ ಮೇಲ್ಗಡೆ. ನಾನೀಗ ಇದನ್ನು ಲಾಸ್ಟಿಗೆ ಎಂಡ್ ಮಾಡ್ತಿಲ್ಲ, ಬಟ್ಟೆನ ನಾನು ಟರ್ನ್ ಮಾಡ್ಕೋತಿದ್ದೀನಿ. ರೈಟ್ ಸೈಡು ನಮ್ಮ ಕಡೆ ಇತ್ತು, ಈಗ ರಾಂಗ್ ಸೈಡು ನಮ್ಮ ಕಡೆ ಮಾಡ್ಕೋತಿದ್ದೀನಿ. ಟರ್ನ್ ಮಾಡಾದಮೇಲೆ 1 2 3 4 ಚೈನ್ ಹಾಕಿ ಈ ಮಧ್ಯದಲ್ಲಿ 2 ಕಂಬ ಮಧ್ಯದಲ್ಲಿ ಒಂದು ನಾಟ್ ಹಾಕೋಬೇಕು. ಮತ್ತು 1 2 3 4 ಚೈನ್ ಹಾಕಿ ಈ 2 ಕಂಬ ಮಧ್ಯದಲ್ಲಿ ಒಂದು ನಾಟ್ ಮತ್ತು 4 ಚೈನ್ 1 2 3 4 ಚೈನ್ ಹಾಕಿ ಇದ್ರ ಮಧ್ಯದ ಕಂಬ ಇದೆಯಲ್ಲ ಈ 2 ಕಂಬದ ಮಧ್ಯದಲ್ಲಿ ನಾಟ್ ಹಾಕೋಬೇಕು. ಮತ್ತು 4 ಚೈನ್ 1 2 3 4 ಚೈನ್ ಹಾಕಿ ಈ 2 ಕಂಬದ ಮಧ್ಯದಲ್ಲಿ ಒಂದು ನಾಟು. ನೋಡಿ, ಇದೇ ರೀತಿ ನೀವು ಪೂರಾ ಕಂಟಿನ್ಯೂ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ರೀತಿ ಪೂರಾ ಕಂಪ್ಲೀಟ್ ಆಗಿದೆ. ಇವಾಗ ಇದನ್ನು ಎಂಡ್ ಮಾಡ್ಕೊಳ್ಳೋಣ. 1 2 3 ಚೈನ್ ಹಾಕಿ ಇದನ್ನು ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಸೆಕೆಂಡ್ ಸ್ಟೆಪ್ದು ಚೈನ್ ಹಾಕಾದ್ಮೇಲೆ ನಾನು ನೆಕ್ಸ್ಟ್ ಸ್ಟೆಪ್ ಹಾಕ್ತಿದ್ದೀನಿ. ಈಗ ನಾನು ಸ್ಯಾರಿನ ರೈಟ್ ಸೈಡ್ ಅಂದರೆ ಫ್ರಂಟ್ ನಮ್ಮ ಕಡೆ ತಿರುಗಿಸ್ಕೊಂಡಿದ್ದೀನಿ. ಹೀಗೆ ನಾವು ಚೈನ್ ಹಾಕೊಬಂದಿದ್ದು ಇವಾಗ ಈ ಸೈಡ್ ತಿರುಗಿಸ್ಕೊತಿದ್ದೀನಿ. ಈ ಸೈಡಿಂದ ಶುರು ಮಾಡ್ತಿದ್ದೀನಿ, ರೈಟ್ ಸೈಡು. ಈಗ ನೆಕ್ಸ್ಟು ಇದು ಲಾಸ್ಟಿಗೆ ಎಂಡ್ ಆದಮೇಲೆ ಕಟ್ ಮಾಡಿಕೊಂಡು ಲಾಸ್ಟಿಗೆ ಎಂಡ್ ಆದಮೇಲೆ ಇಲ್ಲಿ ಮೇಲ್ಗಡೆ ಒಂದು ಚೈನ್ ಗ್ಯಾಪ್ ನಾಟ್ ರೀತಿ ಸಿಗುತ್ತಲ್ಲ, ಆ ನಾಟಲ್ಲಿ ಹೋಗಿ ಇನ್ನೊಂದು ನಾಟ್ ಹಾಕೊಳ್ಳೋಣ. ಇದು ಬಂದು ನಾನು ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಥ್ರೆಡ್ಡು. ಇದು ಕೂಡ 7 ಎಳೆ ತೊಗೊಂಡಿದ್ದೀನಿ, 7 ಸ್ಟ್ಯಾಂಡ್ಸು. ಮತ್ತು ಇದು ಪಕ್ಕದಲ್ಲಿ ಚೈನ್ ಹಾಕಿದ್ವಲ್ಲ ನಾವು 4 ಚೈನು, ಆ 4 ಚೈನ್ ಗ್ಯಾಪಲ್ಲಿ ಹೋಗಿ ಒಂದು
ಮತ್ತು ನಾಟ್ ಹಾಕ್ಕೊಳ್ಳೋಣ. ನಾಟ್ ಹಾಕೊಂಡಾದಮೇಲೆ 1 2 2 ಚೈನ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 4 ಚೈನ್ ಗ್ಯಾಪ್ ಇತ್ತಲ್ಲ ಅಲ್ಲೇ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 2ರಲ್ಲಿ 1 ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು 4 ಚೈನ್ ಗ್ಯಾಪಲ್ಲಿ ಹೋದರೆ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 2ರಲ್ಲಿ 1. ಇದೇ ರೀತಿ ಇದರೊಳಗಡೆ 4 ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು. ಇಲ್ಲಿ ನೋಡಿ 4 ಡಬಲ್ ಕ್ರೋಶ ಅಂದರೆ ನಾನು ಇಲ್ಲಿ 3 ಡಬಲ್ ಕ್ರೋಶ ಹಾಕಿದ್ದೀನಿ. ಈ 2 ಚೈನ್ ಹಾಕಿದ್ನಲ್ಲ ಅದು ಕೂಡ ಒಂದು ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ಕೊತಿದ್ದೀನಿ. ಅಲ್ಲಿಗೆ 4 ಡಬಲ್ ಕ್ರೋಶ ಆಗಿದೆ. ಮತ್ತು ನೆಕ್ಸ್ಟು ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಪಕ್ಕದಲ್ಲಿ 4 ಚೈನ್ ಹಾಕಿದ್ವಲ್ಲ ಗ್ಯಾಪು ಅಲ್ಲಿ ಹೋಗಿ ಮತ್ತು ಡಬಲ್ ಕ್ರೋಶ ಶುರು ಮಾಡಬೇಕು. ಇಲ್ಲೂ ಕೂಡ 4 ಡಬಲ್ ಕ್ರೋಶ ಫಿಲ್ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು 4 ಚೈನ್ ಗ್ಯಾಪಲ್ಲಿ ಹೋದರೆ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 2ರಲ್ಲಿ 1 ಮತ್ತು ಅದೇ ರೀತಿ 4 ಡಬಲ್ ಕ್ರೋಶ. ಮತ್ತು ನೆಕ್ಸ್ಟು ಇಲ್ಲಿ 4 ಆಗಿದೆ. 4 ಆದಮೇಲೆ ಪಕ್ಕದಲ್ಲಿ 3 ಚೈನ್ ಗ್ಯಾಪ್ ಇತ್ತಲ್ಲ ಅಲ್ಲಿ ಹೋಗಿ ನಾನು ಮತ್ತೆ 4 ಡಬಲ್ ಕ್ರೋಶ ಫಿಲ್ ಮಾಡ್ಕೋತಿದ್ದೀನಿ. ಇಲ್ಲಿ 4 ಕಂಬ 4 ಕಂಬ ಪ್ರತಿಯೊಂದು 4 ಚೈನ್ ಹಾಕಿದ್ದೀವಲ್ಲ ಆ ಗ್ಯಾಪಲ್ಲಿ ಹೋಗಿ 4 ಕಂಬಗಳನ್ನ ಫಿಲ್ ಮಾಡ್ಕೋಬೇಕು. ಅಂದರೆ 4 ಡಬಲ್ ಕ್ರೋಶ 2 3 4 4 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕು. ಇದೇ ರೀತಿ ನಾವು ಪೂರ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಲಾಸ್ಟ್ ಇಲ್ಲಿವರೆಗೂ 4 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡು ಹೋಗಿದ್ದೀನಿ. ಪ್ರತಿ 4 ಚೈನ್ ಗ್ಯಾಪಲ್ಲೂ ಕೂಡ 4 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡಬೇಕು. ನೀವು ಬೇಕು ಅಂದರೆ ಇಷ್ಟಕ್ಕೇ ಎಂಡ್ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಈಗ ನಾನು ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ಹೇಳ್ತಿದ್ದೀನಿ ನೋಡಿ. ನೆಕ್ಸ್ಟ್ ಸ್ಟೆಪ್ಗೆ ಇದನ್ನು ಎಂಡ್ ಮಾಡ್ಕೊಳ್ಳೋಂಗಿಲ್ಲ. ಎಂಡ್ ಮಾಡ್ಕೊಳ್ದೇನೆ 4 ಚೈನು ಮತ್ತು ಇದನ್ನು ಸ್ಯಾರಿನ ಟರ್ನ್ ಮಾಡ್ಕೊಂಡಿದ್ದೀನಿ. ಇದು ರೈಟ್ ಸೈಡ್ ಇತ್ತು, ಈಗ ನಾನು ರಾಂಗ್ ಸೈಡ್ಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾವು ಮತ್ತೆ ಚೈನ್ ಹಾಕ್ಕೊಂಡು ಹೋಗಬೇಕು. 1 2 3 4 4 ಚೈನ್ ಹಾಕಿ ಈ ಕಡೆ 4 ಡಬಲ್ ಕ್ರೋಶ, ಈ ಕಡೆ 4 ಡಬಲ್ ಕ್ರೋಶ ಬಿಟ್ಟು, ಅಂದರೆ ಈ ಚೈನ್ ಗ್ಯಾಪ್ ಇತ್ತಲ್ಲ ಈ ಚೈನ್ ಗ್ಯಾಪಲ್ಲಿ ಅದು ಫಿಲ್ ಮಾಡಿರೋದು, ಈ ಚೈನ್ ಗ್ಯಾಪ್ ಫಿಲ್ ಮಾಡಿರೋದು ಮಧ್ಯದಲ್ಲಿ ಇದೆಯಲ್ಲ ಅಲ್ಲಿ ಹೋಗಿ ಒಂದು ನಾಟ್ ಹಾಕ್ಕೊಳ್ಳೋಣ. 4 ಚೈನ್ 1 2 3 4 4 ಚೈನ್ ಹಾಕಿ ಈ ಕಡೆ 4 ಆ ಕಡೆ 4 ಬಿಟ್ಟು ಮಧ್ಯದಲ್ಲಿ, ಅಂದರೆ ಇಲ್ಲಿ ನೋಡಿ ಇಲ್ಲಿ ಚೈನ್ ಹಾಕಿರೋ ಗ್ಯಾಪ್ ಮಧ್ಯದಲ್ಲಿ ಇದೆಯಲ್ಲ ಅಲ್ಲಿ ಬಂದು ನಾನು ಒಂದು ನಾಟ್ ಹಾಕೋತಿದ್ದೀನಿ. 1 2 3 4 1 2 3 4 ಒಂದು ನಾಟ್ 4 ಚೈನ್ 1 2 3 4 4 ಚೈನ್ 1 ನಾಟ್. ಇದೇ ರೀತಿ ಪೂರ ಕಂಟಿನ್ಯೂ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಪೂರ ಕಂಟಿನ್ಯೂ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಸ್ಟೆಪ್ದು ಕೂಡ ಚೈನ್ ಹಾಕಿ ಮುಗ್ದಿದೆ. ಈ 4 ಕಂಬ ಏನು ಹಾಕಿದ್ವಿ ಅದ್ರ ಮೇಲ್ಗಡೆ ಚೈನ್ ಫಿಲ್ ಮಾಡ್ಕೊಂಬಂದಿರೋದು ಮುಗ್ದಿದೆ. ಈ ರೀತಿ ಕಾಣಿಸುತ್ತೆ. ನೀವು ಬೇಕು ಅಂದರೆ ಇದಕ್ಕೂ ಕುಚ್ಚು ಕಟ್ಕೋಬೋದು ನೋಡಿ. ಇಲ್ಲಿ ಈ ಚೈನ್ ಗ್ಯಾಪಲ್ಲಿ ನೀವು ಪೂರ ಕುಚ್ಚು ಕಟ್ಕೊಂಡು ಹೋಗ್ಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಈ ಸ್ಟೆಪ್ಪು ಕೂಡ ನೀವು ಯೂಸ್ ಮಾಡ್ಬೋದು. ಮತ್ತು ಲಾಸ್ಟಿಗೆ ಇದನ್ನು ಇಲ್ಲಿ ಬಂದು ಎಂಡ್ ಮಾಡ್ಕೊಳ್ಳೋಣ. 2 ಚೈನ್ ಹಾಕಿ ಎಂಡ್ ಮಾಡ್ಕೊಳ್ಳೋಣ. ಮತ್ತು ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಈ ರೀತಿ ರಾಂಗ್ ಸೈಡು ನಮ್ಮ ಕಡೆ ಇದ್ದಿದ್ದು ಚೈನ್ ಹಾಕೊಬಂದಿದ್ದು ಮುಗ್ದಿದೆ. ಈಗ ರೈಟ್ ಸೈಡು ಫ್ರಂಟ್ ಸೈಡು ನಮ್ಮ ಕಡೆ ತಿರುಗಿಸ್ಕೊಳ್ಳೋಣ. ನಮ್ಮ ಕಡೆ ತಿರುಗಿಸ್ಕೊಂಡಾದ್ಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ ಶುರು ಮಾಡಬೇಕು. ನಾನು ನೆಕ್ಸ್ಟ್ ಸ್ಟೆಪ್ಗೂ ಕೂಡ ಥ್ರೆಡ್ಡು ರೆಡ್ ಕಲರ್ ಥ್ರೆಡ್ನೇ ತೊಗೊಂಡಿದ್ದೀನಿ. ಮತ್ತು ಇದು ಕೂಡ 7 ಇದೆ. ಇಲ್ಲಿ ನಾಟ್ ಹಾಕಿದ್ವಲ್ಲ ಲಾಸ್ಟಲ್ಲಿ ಚೈನ್ ಹಾಕಿ ಮುಗಿದ ಮೇಲೆ ಒಂದು ನಾಟ್ ಹಾಕಿದ್ವಲ್ಲ ಆ ನಾಟಲ್ಲಿ ಹೋಗಿ ಮತ್ತೆ ಒಂದು ನಾಟ್ ಆದಮೇಲೆ ಇಲ್ಲಿ ಬಂದು 4 ಚೈನ್ 1 2 3 4 4 ಚೈನ್ ಆದಮೇಲೆ ಈ 4 ಕಂಬ ಮಧ್ಯದಲ್ಲಿ ಒಂದೊಂದು ನಾಟ್ ಹಾಕೊಂಡ್ಬಂದಿದ್ವಲ್ಲ ಅಲ್ಲಿ ಹೋಗಿ ಒಂದು ನಾಟ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 2ರಲ್ಲಿ 1 ಇದು ಬಂದು ಡಬಲ್ ಕ್ರೋಶ. ಇದ್ರೊಳಗಡೆನೂ ಕೂಡ ನಾನು 4 ಡಬಲ್ ಕ್ರೋಶ ಫಿಲ್ ಮಾಡ್ತೀನಿ. 2 3 4 4 ಡಬಲ್ ಕ್ರೋಶ ಫಿಲ್ ಮಾಡಿ
ಇಲ್ಲಿ ಮತ್ತೆ 2 ಕಂಬ ಮಧ್ಯದಲ್ಲಿ ಒಂದು ನಾಟ್ ಹಾಕಿದ್ವಲ್ಲ, ಅಲ್ಲಿ ಹೋಗಿ ಒಂದು ನಾಟ್ ಅಲ್ಲಿ ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ಬಂದು ನಮಗೆ ಇದು ಸ್ವಲ್ಪ ಫ್ಲವರ್ ಶೇಪ್ ಕೂತ್ಕೊಳ್ಳುತ್ತೆ, ಡಿಸೈನ್ ಬಂದು ಫ್ಲವರ್ ಶೇಪ್ ಕೂತ್ಕೊಳ್ಳುತ್ತೆ, ಸ್ಟ್ರೈಟ್ ಕಂಬದ ರೀತಿ ಬರೋದಿಲ್ಲ. ಮತ್ತು ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ಡು ಈ 4 ಚೈನ್ ಕಂಬ ಇದೆಯಲ್ಲ, ಸಾರಿ 4 ಚೈನ್ ಇದೆಯಲ್ಲ, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ ಮತ್ತೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1, 2ರಲ್ಲಿ 1. ಇಲ್ಲಿ ಮತ್ತೆ ನಾವು 2 ಡಬಲ್ ಕ್ರೋಶೆ ಫಿಲ್ ಮಾಡಿದ್ದೀನಿ, ಅಂದರೆ 2 ಕಂಬ. ಅದಾದಮೇಲೆ ಒಂದು ಬೀಡ್ ತೋರಿಸಿ ಸೂಜಿ ಮೇಲೆ ಮತ್ತೆ ಥ್ರೆಡ್ ತೊಗೊಂಡು ಈ 4 ಚೈನ್ ಗ್ಯಾಪಲ್ಲಿ ಹೋದರೆ 3 ಥ್ರೆಡ್ ಸಿಗುತ್ತೆ. 3 ಥ್ರೆಡ್ಡಲ್ಲಿ 2ರಲ್ಲಿ 1, 2ರಲ್ಲಿ 1. ಇಲ್ಲಿ ಬಂದು ನಾನು ನಿಮಗೆ 5 ಡಬಲ್ ಕ್ರೋಶೆ ಫಿಲ್ ಮಾಡ್ತಿದ್ದೀನಿ. 5 ಡಬಲ್ ಕ್ರೋಶ ಆದಮೇಲೆ ಇಲ್ಲಿ ಪಕ್ಕದಲ್ಲಿ 2 ಕಂಬ ಮಧ್ಯದಲ್ಲಿ ಒಂದು ನಾಟ್ ಹಾಕಿದ್ವಲ್ಲ, ಅಲ್ಲಿ ಬಂದು ಒಂದು ನಾಟ್. ಮತ್ತು ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಪಕ್ಕದಲ್ಲಿ 4 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ಹೋಗಿ ಒಂದು ಡಬಲ್ ಕ್ರೋಶ. ಮತ್ತು ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ಈ 4 ಚೈನ್ ಗ್ಯಾಪಲ್ಲಿ ಹೋದರೆ ಥ್ರೆಡ್ ಸಿಗುತ್ತೆ. ಥ್ರೆಡ್ ತಂದರೆ 3ರಲ್ಲಿ 2ರಲ್ಲಿ 1, 2ರಲ್ಲಿ 1. ಮತ್ತು ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ಈ 4 ಚೈನ್ ಗ್ಯಾಪಲ್ಲಿ ಹೋದರೆ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1, 2ರಲ್ಲಿ 1. ಮತ್ತು ಈ 4 ಡಬಲ್ ಕ್ರೋಶ 4 ಕಂಬ ಫಿಲ್ ಮಾಡಿದ್ವಲ್ಲ, ಈ ಕಡೆ 4 ಈ ಕಡೆ 4, ಅದ್ರ ಮಧ್ಯದಲ್ಲಿ ಹೋಗಿ ಒಂದು ನಾಟ್. ಮತ್ತು 4 ಚೈನ್ 1 2 3 4 ಚೈನ್ ಹಾಕಿ ಈ ಕಡೆ 4 ಈ ಕಡೆ 4 ಕಂಬ ಇತ್ತಲ್ಲ, ಅದ್ರ ಮಧ್ಯದಲ್ಲಿ ನಾಟ್ ಹಾಕಿದ್ವಲ್ಲ, ಅಲ್ಲಿ ಒಂದು ನಾಟ್. ಫ್ರೆಂಡ್ಸ್, ಇದೇ ರೀತಿ ಮುಗ್ದಿದೆ. ಇಲ್ಲಿ ನೋಡಿ, ಇಲ್ಲಿ ಬಂದು ನಾನು ಕುಚ್ಚು ಕಟ್ಕೊಳ್ಳೋಕೆ ಜಾಗ ಬಿಟ್ಟಿದ್ದೀನಿ. ನೀವು ಬೇಕು ಅಂದರೆ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಕುಚ್ಚು ಬೇಡ ಅಂದರೆ ನಾನು ಇವಾಗ ಇದನ್ನು ಕುಚ್ಚು ಕಟ್ಟೋದಕ್ಕೆ ಗ್ಯಾಪ್ ಕೊಟ್ಕೊಂಡಿದ್ದೀನಿ. ಲಾಸ್ಟಿಗೆ ಇದು 3 ಚೈನ್ ಹಾಕಿ ಕಟ್ ಮಾಡ್ಕೊಳ್ಳೋಣ. ಇದು ಈ ರೀತಿ ಕಾಣಿಸುತ್ತೆ. ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಫೈನಲಾಗಿ ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಕಾಣಿಸುತ್ತೆ. ಫಿನಿಶಿಂಗು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಕಲರ್ ಕಾಂಟ್ರಾಸ್ಟ್ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದಕ್ಕೆ ನಾನು 25 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ನೀವು ಕುಚ್ಚು ಕಟ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ ನೀವು ಬರೀ ಡಿಸೈನ್ ಮಾತ್ರ ಹಾಕೊಬೋದು ವಿತೌಟ್ ಕುಚ್ಚು. ಅಥವಾ ನೀವು ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ಗೆ ಲಾಸ್ಟ್ ಎಂಡ್ ಮಾಡಿದ್ರೂ ಅದೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂದರೆ ಈ ಸ್ಟೆಪ್ ಹಾಕ್ಕೊಂಡು ನೀವು ವಿತೌಟ್ ಕುಚ್ಚು ಹಾಕ್ಕೊಂಡು ಇದು ಕಂಟಿನ್ಯೂ ಮಾಡಿಕೊಂಡು, ಈಗ ಇಲ್ಲಿ 4 ಕಂಬ ಆಗಿದೆ. ಇದಾದಮೇಲೆ ಈ 5 ಕಂಬ ಏನು ಹಾಕಿದ್ದೀವಿ ಮಧ್ಯದಲ್ಲಿ ಬೀಡ್ಸ್ ಇರಿಸಿ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. 4 5 4 5 ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅದು ನಿಮಗೆ ವಿತೌಟ್ ಕುಚ್ಚು ಬರುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.